ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಪಂಚಮ ಸರ್ಗದಲ್ಲಿ 19ನೇ ಶ್ಲೋಕ. ಇತಿ ಬ್ರುವಾಣೆ ಪ್ರತಿಪಾದಯತ್ಯಲಂ ಭಾಷ್ಯೇತ್ರ ದೋಷಾನ್ ಪ್ರಬಲಾನ್ ಮುಹುರ್ಮುಹುಃ ತಸ್ಮಿನ್ಸ್ತು ವಿಸ್ಮೇರಧಿಯೋಪಿ ಯತ್ನತೋ ನಸ್ಥೇಯಸಃ ಪರ್ಯಹರನ್ನಿಮಾನಮಿ. ಇತಿ ಬ್ರುವಾಣೆ ಪ್ರತಿಪಾದಯತಿ ಅಲಂ ಭಾಷ್ಯೇ ಅತ್ರ ದೋಷಾನ್ ಪ್ರಬಲಾನ್ ಮುಹುಃ ತಸ್ಮಿನ್ ತು ವಿಸ್ಮೇರಧಿಯಃ ಅಪಿ ಯತ್ನತಃ ನ ಸ್ಥೇಯಸಃ ಪರ್ಯಹರನ್ ಇಮಾನ್ ಅಮಿ. ಹಿಂದೆ ಹೇಳಿದಂತೆ ಸೆಪರೇಟ್ ಆಗಿ ಸೂತ್ರವನ್ನು ನೋಡಿದರೆ ಒಂದು ಅರ್ಥ ಬರುತ್ತದೆ, ಶಂಕರ ಭಾಷ್ಯ ಇಟ್ಟುಕೊಂಡು ನೋಡಿದರೆ ತದ್ವಿರುದ್ಧವಾದ ಅರ್ಥಗಳು, ಸೂತ್ರಕ್ಕೆ ವಿರುದ್ಧವಾದ ಅರ್ಥಗಳು ಬರ್ತಾ ಇದೆ ಹಾಗೆ ಅಂತ ಹೇಳ್ತಾ ಇತಿ ಬ್ರುವಾಣೆ ಈ ರೀತಿಯಾಗಿ ಹೇಳ್ತಾ ತಸ್ಮಿನ್ ಶ್ರೀಮನ್ ಮಧ್ವಾಚಾರ್ಯೇ ಅಂದ್ರೆ ಮಧ್ವಾಚಾರ್ಯರು ಅತ್ರ ಭಾಷ್ಯೇ ಪ್ರಬಲಾನ್ ದೋಷಾನ್ ಮುಹುಃ ಅಲಂ ಪ್ರತಿಪಾದಯತಿ. ಆ ಭಾಷ್ಯದಲ್ಲಿ ಇದ್ದ ಪ್ರಬಲಾನ್ ಪರಿಹಾರ ಮಾಡ್ಲಿಕ್ಕಾಗದಿದ್ದಷ್ಟು ಬಲಿಷ್ಠವಾದ ದೋಷಗಳನ್ನ ಮತ್ತೆ ಮತ್ತೆ ಪ್ರತಿಪಾದಯತಿ ಹೇಳ್ತಾ ಇರುವಾಗ ಆ ಸಂದರ್ಭದಲ್ಲಿ ವಿಸ್ಮೇರಧಿಯ ತರ್ಕಶಾಸ್ತ್ರ ಕುಶಲರಾದ ಜನರು ಭಾರಿ ಆಶ್ಚರ್ಯಕೊಂಡವರಾಗಿ ಅದೇನಿದು ಎಷ್ಟು ಚೆನ್ನಾಗಿದೆ ಶ್ರೀಮದ್ ಆಚಾರ್ಯರು ಹೇಳಿದ್ದು ಹಾಗೆ ಅಂತ ಚಿಂತನೆ ಮಾಡುತ್ತಾ ಅಮಿ ವ್ಯಾಖ್ಯಾನ ಅವಸರೆ ಪರ್ಯಾಸೀನಾ ತರ್ಕ ವಿಶಾರದಾ ಜನಾ, ಅಲ್ಲಿ ಸೇರಿದ್ದ ತರ್ಕದಲ್ಲಿ ಕುಶಲರಾದ ಆ ಜನರು ಸ್ಥೇಯ ಇಮಾನ್ ಮಧ್ವೇನ ಯತ್ನತೋ ಅಪಿ ನ ಪರಿಹರನ್, ಅತಿ ಸ್ಥಿರಾನ್ ಭಾರಿ ಸ್ಥಿರವಾದ ಈ ಮಧ್ವಾಚಾರ್ಯರಿಂದ ಹೇಳಲ್ಪಟ್ಟ ಈ ದೋಷಗಳನ್ನ ಯತ್ನತಃ ಅಪಿ ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲ ಹೀಗೆ ಅರ್ಥ ಮಾಡಬಹುದು, ಹೀಗೆ ಮಾಡಬಹುದು, ಹಾಗೆ ಮಾಡಬಹುದು ಅಂತ ನಾನಾ ವಿಧವಾದ ಪ್ರಯತ್ನ ಪಟ್ಟರೂ ಕೂಡ ನ ಪರಿಹರನ್ ಅವರಿಂದ ಪರಿಹಾರ ಮಾಡ್ಲಿಕ್ಕಾಗಿಲ್ಲ. ಶ್ರೀಮದ್ ಆಚಾರ್ಯರು ಶಂಕರ ಭಾಷ್ಯದಲ್ಲಿ ಹೇಳಿದ ದೋಷಗಳನ್ನ ಅಲ್ಲಿ ಸೇರಿದ್ದ ತರ್ಕ ಕುಶಲರಾದ ಆ ಜನರಿಂದ ಪರಿಹಾರ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಅರ್ಥ. ಇತಿ ಬ್ರುವಾಣೆ ಪ್ರತಿಪಾದಯತ್ಯಲಂ ಭಾಷ್ಯೇತ್ರ ದೋಷಾನ್ ಪ್ರಬಲಾನ್ ಮುಹುರ್ಮುಹುಃ ತಸ್ಮಿನ್ಸ್ತು ವಿಸ್ಮೇರಧಿಯೋಪಿ ಯತ್ನತೋ ನಸ್ಥೇಯಸಃ ಪರ್ಯಹರನ್ನಿಮಾನಮಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.